ಎಲ್ಲರಿಗೂ ನಮಸ್ತೆ. ಈ ದಿನ ಕೆಲವರು ಹೇಳ್ತಾರೆ ಮಲ್ಟಿ ಕ್ರಾಪ್ ಕೊಡಿ ನೋಡಿ ತೆಂಗು ಆಯಿತಾ. ಇದು ನೋಡಿ, ಇದು ತೋರಿಸು, ಇದು ಹೆಂಗಿದೆ ಗ್ರೋತು. ಇದು ಮಲ್ಟಿ ಕ್ರಾಪಲ್ಲಿದೆ ಮೇಲೆ. ಇದು ಮಲ್ಟಿ ಕ್ರಾಪಲ್ಲಿದ್ದರೆ ಏನಾಗ್ತದೆ, ಅದು ಹಾರ್ಟಿಕಲ್ಚರ್, ಇದು ಹಾರ್ಟಿಕಲ್ಚರ್. ಒಬ್ಬರಿಗೆ ಒಂದು ಪ್ಯಾಂಟೇ ಕರೆಕ್ಟಾಗಿ ಫಿಟ್ಟಿಂಗ್ ಆಗೋದು, ಇಬ್ಬರು ಒಂದು ಪ್ಯಾಂಟ್ ಹಾಕೋಬೇಕಾದ್ರೆ ಆಗಲ್ಲ. ಇದು ಯಾಕಂದರೆ ಇದು ಅರ್ಥ ಆಗಲಿ ಅಂತ. ಹಿಂಗೆ ಮುಂದೆ ಬನ್ನಿ ನೋಡಿ, ಇದರಲ್ಲಿ ಬರೀ ಹಲಸಿನ ಗಿಡ ಹಾಕಿದ್ವಿ ನೋಡಿ. ಗ್ರೋತ್ ಹೆಂಗಿದೆ ನೋಡಿ, ಈ ಗ್ರೋತ್ ತೋರಿಸಿ. ಇದು ಮಲ್ಟಿ ಕ್ರಾಪ್ ಗ್ರೋತು, ಇದು ನೋಡಿ. ಅದಕ್ಕೋಸ್ಕರ ದಯವಿಟ್ಟು ಎಲ್ಲ ರೈತರಿಗೆ ಏನಂದರೆ ವಿನಂತಿ, ಮಲ್ಟಿ ಕ್ರಾಪ್ ಮಾಡೋಕ್ಕೆ ಹೋಗಬೇಡಿ. ಇದು 30 ವರ್ಷ ಬೆಳೆ, ಒಳ್ಳೆ ಆದಾಯ ತಗೊಳ್ಳಿ. ನಮ್ಮ ಉದ್ದೇಶ, ನಮ್ಮದು ಫ್ಲೋರೋಸ್ ಆಗ್ರೋ ಸೊಲ್ಯೂಷನ್ ಪ್ರೈವೇಟ್ ಲಿಮಿಟೆಡ್, ನಮ್ಮ ಕಂಪ್ನಿ ಮಾರ್ಚಲ್ಲಿ ಪ್ರಾಜೆಕ್ಟ್ ಕ್ಲೋಸ್ ಆಗ್ತದೆ. ಇನ್ನೂ ರೈತರು ಯೋಚನೆ ಮಾಡ್ಕೊಂಡಿದ್ದಾರೆ. ದಯವಿಟ್ಟು ಯೋಚನೆ ಮಾಡಬೇಡಿ. ಇವತ್ತು ನಾನು ನುಕ್ನಹಳ್ಳಿಯಲ್ಲಿದ್ದೀನಿ, ಮಲ್ಸಂದ್ರ ನಾನು ಬಂದಿದ್ದೀನಿ. ನುಕ್ನಹಳ್ಳಿ ಕೋಲಾರ ತಾಲೂಕು ಇದು. ಆಮೇಲೆ ಇದು ಕೊಟ್ಟು ನಮಗೆ 8 ತಿಂಗಳಾಗಿದೆ ನೋಡಿ. ಅದಕ್ಕೆ ಡಿಫ್ರೆನ್ಸ್ ಇವಾಗ ನೋಡಿದ್ದೀರಲ್ಲ, ಅದೇ ಡಿಫ್ರೆನ್ಸ್. ಈ ಕಡೆ ತೋರಿಸಮ್ಮ ಹಂಗೆ ನೋಡಿ. ಇದು ಮಲ್ಟಿ ಕ್ರಾಪಲ್ಲಿ ಇರೋದ್ರಿಂದ ಗ್ರೋತ್ ಕಡಿಮೆ. ನಾವೇನೋ ಗಿಡ ಮಾರೋರಿದ್ರೆ ಈ ಕಡೆ ತೋರಿಸಿ. ನಾವು ಗಿಡ ಮಾರೋದು ಕೆಮಿಕಲ್ಲು ಫರ್ಟಿಲೈಸರ್ಸ್ ಮಾಡೋರಿದ್ರೆ ನಾವು ಆ ರೀತಿ ಇಲ್ಲ. ನಮಗೆ ದೊಡ್ಡ ಪ್ರಾಜೆಕ್ಟ್ ಇದು, 10,000 ಎಕರ್ಸ್. ನಮಗೆ ಹಳಸು ಕಾಯಿ ಜಾಸ್ತಿ ಬೇಕು, ಎಕ್ಸ್ಪೋರ್ಟ್ ಮಾಡ್ತಾಯಿದ್ದೀವಿ. ಆ ರೀತಿ 30 ವರ್ಷ ಅಗ್ರಿಮೆಂಟ್ ಇದೆ. ಬರೀ 1 ಎಕರೆಗೆ 93,000 ನಿಮಗೆ ಅಷ್ಟೇ ಇರೋದು. ಆಮೇಲೆ ಕಾಮೆಂಟ್ಸಲ್ಲಿ ಕೆಲವರು ಏನೋ ಸ್ಟುಪಿಡ್, ಏನೋ ಅರ್ಥನೇ ಮಾಡ್ತಿಲ್ಲ. ನೀವು ಆರಾಮಾಗಿ ಫೋನ್ ನಂಬರ್ ಇದೆ, ಮಾತಾಡಿ ಅಣ್ಣ, ದೇವ್ರು ಬಾಯಿ ಕೊಟ್ಟಿದ್ದಾನಲ್ಲ, 9448130986. ಅದಕ್ಕೆ ಮಾತಾಡಿದ್ರೆ ನೀವು ಕಾಮೆಂಟಲ್ಲಿ ಇರೋದೇ ಬೇಡ, ಡೈರೆಕ್ಟಾಗಿ ಮಾತಾಡಿ. ಏನಿದೆ ತಿಳಿಸ್ತೀವಿ. ಎಂಟೈರ್ ಟೀಮ್ ವರ್ಕ್ ಮಾಡ್ತಾ ಇದೆ ಇದ್ರ ಹಿಂದೆ. ಟೋಟಲ್ 10,000 ಪ್ರಾಜೆಕ್ಟು. ಈಗ 6,000 ಎಕರೆ ಕರ್ನಾಟಕದಲ್ಲಿ ಕ್ಲೋಸ್ ಆಗ್ತದೆ. ಆಂಧ್ರ ಇದೆ ಬಾರ್ಡರು, ತಮಿಳ್ನಾಡು ಬಾರ್ಡರ್ ಇದೆ. ಅದಾದಮೇಲೆ ಇದು ಬೇರೆ ಹಿರಿಯ ರೈತರಿಗೆ ನಾವು ಮಲ್ಟಿ ಕ್ರಾಪ್ ಕೊಡ್ತೀವಿ. ನಮ್ಮ ರಿಜಿಸ್ಟರ್ ರೈತರಿಗೆ ತುಂಬ ಅನುಕೂಲ ಮಾಡಿದ್ದೀವಿ. ನೀವು ನಿಮಗೇನು ಎಕ್ಸ್ಪ್ಲನೇಷನ್ ಆಗಿಲ್ಲ ಅಂದರೆ ದಯವಿಟ್ಟು ಈ ಜಮೀನಿರೋರಿಗೆ ಇದು ನಮಗೆ ಒಳ್ಳೆ ಬಿಸಿಲು, ಒಳ್ಳೆ ಟೆಂಪ್ರೇಚರ್ ಕೊಟ್ಟಿದ್ದಾನೆ. ಎಲ್ಲ ಕಡೆ ಬೆಳೆಯೋಕ್ಕಾಗಲ್ಲ. ನಾವೆಲ್ಲ ಈ ಕೊಪ್ಪಳದಲ್ಲಿ 3,000 ಎಕರೆ ಮಾಡಿಕೊಂಡ್ರು. ಬರೀ ಕೋಲಾರ ರೈತರು ನೋಡಿಬಿಟ್ಟು, ಕೋಲಾರ ರೈತರು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು 3,000 ಎಕರೆ ಮಾಡ್ಕೊಂಡಿದ್ದಾರೆ. ಇಲ್ಲಿ ನಮ್ಮ ರೈತರು ಇನ್ನೂ ಯೋಚನೆ ಮಾಡ್ಕೊಳ್ತಾ ಇದ್ದಾರೆ. ದಯವಿಟ್ಟು ನೀವು ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡಿ. ಕಾಮೆಂಟಲ್ಲಿ ನೋಡೋಕ್ಕಾಗಲ್ಲ ಅದೊಂದು ಸಲ, ಅದಕ್ಕೋಸ್ಕರ ಡೈರೆಕ್ಟ್ ಫೋನ್ ನಂಬರ್ ಇದೆ, ಮಾತಾಡಿ ಅಂತ ಹೇಳಿ ಧನ್ಯವಾದ.